ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀ. ಇವತ್ತು ನಮ್ಮ ಮೈಸೂರು ಟ್ರಿಪ್ನ 3 ದಿನಗಳ ಅದ್ಭುತ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಬೆಂಗಳೂರಿನಿಂದ ನಮ್ಮ ಈ ರೋಡ್ ಟ್ರಿಪ್ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡದೆ ನೋಡಿ. ಬೆಂಗಳೂರಿನಿಂದ ಮೈಸೂರಿಗೆ ಹೊರಟಿದ್ದೀವಿ. ದಾರಿ ಮಧ್ಯೆ ಮೊದಲಿಗೆ ನಾವು ಶ್ರೀರಂಗಪಟ್ಟಣದ ಐತಿಹಾಸಿಕ ಶ್ರೀ ರಂಗನಾಥಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀವಿ. ದೇವರ ಆಶೀರ್ವಾದದೊಂದಿಗೆ ನಮ್ಮ ಟ್ರಿಪ್ ಶುರುವಾಯಿತು. ನಂತರ ಮಧ್ಯಾಹ್ನ ಶಿವನ ಸಮುದ್ರದ ಜಲಪಾತದ ಸೌಂದರ್ಯವನ್ನ ಕಣ್ತುಂಬಿಕೊಂಡ್ವಿ. ಆ ನೀರು ಧುಮ್ಮಿಕ್ಕುವ ದೃಶ್ಯವಂತೂ ಮೈ ಜುಮ್ಮೆನಿಸುವಂತಿತ್ತು. ಇನ್ನು ಸಂಜೆ ನಮ್ಮ ಟ್ರಿಪ್ನ ಹೈಲೈಟ್ ಅಂದ್ರೆ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನವು ಕೆಆರ್ಎಸ್ ಅಣೆಕಟ್ಟು ನಿರ್ಮಾಣದ ವೇಳೆ ಮುಳುಗಡೆಯಾದ ಹಳೆಯ ಕಣ್ಣಂಬಾಡಿ ಗ್ರಾಮದಲ್ಲಿದ್ದ ಮೂಲ ದೇವಾಲಯದ ಪ್ರತಿರೂಪವಾಗಿದೆ. ಅಣೆಕಟ್ಟಿನ ಹಿನ್ನೀರಿನ ನಡುವೆ ಇರುವ ಈ ಸುಂದರ ದೇವಸ್ಥಾನದ ಶಿಲ್ಪಕಲೆ ಅದ್ಭುತವಾಗಿದೆ. ಇಲ್ಲಿನ ಸೂರ್ಯಾಸ್ತದ ದೃಶ್ಯವಂತೂ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಅಷ್ಟೇ ಶಾಂತವಾಗಿತ್ತು ಅಲ್ಲಿನ ವಾತಾವರಣ. ಸಂಜೆ ವಾಪಸ್ ರೂಮ್ಗೆ ಬಂದು ಮೊದಲ ದಿನದ ಸುಂದರ ನೆನಪುಗಳನ್ನ ಮೆಲುಕು ಹಾಕ್ತಾ ರೆಸ್ಟ್ ತಗೊಂಡ್ವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ದಿನದ ಶುರುವಾತು ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದರ್ಶನದೊಂದಿಗೆ. ಬೆಳಿಗ್ಗೆ ಬೆಟ್ಟದಲ್ಲಿನ ಆ ತಂಪಾದ ಗಾಳಿ ಮನಸ್ಸಿಗೆ ನೆಮ್ಮದಿ ಕೊಟ್ಟಿತು. ನಂತರ ಮೈಸೂರು ಮೃಗಾಲಯಕ್ಕೆ ಹೋದ್ವಿ. ಇದು ಭಾರತದ ಅತ್ಯಂತ ಹಳೆಯ ಮತ್ತು ಸುಂದರ ಮೃಗಾಲಯಗಳಲ್ಲಿ ಒಂದು. ಇಲ್ಲಿನ ವಿಶಾಲವಾದ ಆವರಣದಲ್ಲಿ 100 ಜಾತಿಯ ಪ್ರಾಣಿ ಪಕ್ಷಿಗಳನ್ನ ಹತ್ತಿರದಿಂದ ನೋಡಿ, ಅದರಲ್ಲೂ ಆನೆಗಳು ಮತ್ತು ಹುಲಿಗಳನ್ನ ಕಂಡು ತುಂಬಾ ಖುಷಿಯಾಯಿತು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರಿಗೂ ಇದು ಹೇಳಿ ಮಾಡಿಸಿದ ಜಾಗ. ಮೈಸೂರಿಗೆ ಬಂದ ಮೇಲೆ ಅರಮನೆ ನೋಡ್ಲೇಬೇಕಲ್ವಾ? ಮೈಸೂರು ಅರಮನೆಯ ರಾಜವೈಭವ, ಆ ದರ್ಬಾರ್ ಹಾಲ್ ಮತ್ತು ಗೋಡೆಗಳ ಮೇಲಿನ ಕಲೆಗಳು ನಮ್ಮನ್ನ ಹಿಂದಿನ ಕಾಲಕ್ಕೆ ಕರೆದೊಯ್ಯುತ್ತವೆ. ಅದರಲ್ಲೂ ಸಂಜೆ ಅರಮನೆ ದೀಪಾಲಂಕಾರದಿಂದ ಬೆಳಗುತ್ತಿದ್ದಾಗ ನೋಡೋದು ಒಂದು ಅದ್ಭುತ ಅನುಭವ. ಸಂಜೆ ನಾವು ಬೃಂದಾವನ ಗಾರ್ಡನ್ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಅಲ್ಲಿನ ಮ್ಯೂಸಿಕಲ್ ಫೌಂಟೇನ್ ಮತ್ತು ಲೈಟ್ ಶೋ ನೋಡೋದೇ ಒಂದು ಸೊಬಗು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಇದಕ್ಕಿಂತ ಬೆಸ್ಟ್ ಪ್ಲೇಸ್ ಇಲ್ಲ. ಕೊನೆಯ ದಿನ ಮೈಸೂರಿನ ಲಲಿತ ಮಹಲ್ ಪ್ಯಾಲೇಸ್ ನೋಡ್ಲು ಹೋದ್ವಿ. ಬಿಳಿ ಬಣ್ಣದ ಈ ಭವ್ಯ ಕಟ್ಟಡದ ವಾಸ್ತುಶಿಲ್ಪ ನೋಡಿದ್ರೆ ನಿಜಕ್ಕೂ ಮಂತ್ರಮುಗ್ಧರಾಗ್ತವೆ. ಮೈಸೂರು ಅಂದ್ಮೇಲೆ ದೇವರಾಜ ಮಾರ್ಕೆಟ್ಗೆ ಹೋಗ್ಲೇಬೇಕಲ್ವಾ? ಅಲ್ಲಿನ ಮಲ್ಲಿಗೆ ಹೂವಿನ ಪರಿಮಳ, ಬಣ್ಣ ಬಣ್ಣದ ಹಣ್ಣುಗಳು, ಮೈಸೂರು ರೇಷ್ಮೆ ಮತ್ತು ಮರದ ಕೆತ್ತನೆ ವಸ್ತುಗಳನ್ನ ನೋಡಿ ಶಾಪಿಂಗ್ ಮಾಡಿದ್ದು ತುಂಬಾ ಮಜಾ ಬಂತು. ಟ್ರಿಪ್ ಮುಗಿಸುವ ಮುನ್ನ ಕೊನೆಯದಾಗಿ ಮೈಸೂರಿನ ಸಮೀಪದ ಬ್ಯಾಕ್ ವಾಟರ್ಸ್ ಬಳಿ ಸ್ವಲ್ಪ ಸಮಯ ಕಳೆದ್ವಿ. ಆ ಪ್ರಶಾಂತತೆ ಮನಸ್ಸಿಗೆ ತುಂಬ ಹಿತ ನೀಡಿತು. ಹೀಗೆ 3 ದಿನಗಳ ನಮ್ಮ ಮೈಸೂರು ಟ್ರಿಪ್ ತುಂಬಾ ಅದ್ಭುತವಾಗಿ ಮುಗಿಯಿತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್ ಬಾಯ್.